ನಿನ್ ದೃಷ್ಟಿ ಬಿದ್ದೆ. ಇತ್ತೀಚೆಗೆ ಸ್ವರ್ಗ ಹೋಗ್ತಿದ್ದೀನಿ ನಾನು. ಏನಾಗಿದ್ದೀರಾ? ಸ್ವರ್ಗ ಹೋಗಿದ್ದಾರೆ. ಸುಮ್ನಿರಿ ಚಿಕ್ಕಪ್ಪ, ಶ್ಯಾಮಲಾ ಆಂಟಿ ನಗ್ಬಿಡ್ತಾರ ಅಷ್ಟೇ. ಅಕ್ಕ ತಮಾಷೆಗಂದು ಮಾತೆ. ಈಗ ಕೂಡ ಸೆಂಟ್ ಹಾಕೋತಾ ಇರ್ತಾಳೆ. ಹಳೆ ಅಭ್ಯಾಸ ಅನ್ಸುತ್ತೋ ಏನೋ. ಇಲ್ಲಿ ನೋಡಿ, ಹೀಗೆಲ್ಲ ಮಾತಾಡಿದ್ರೇನೆ ನಂಗೆ ಸಿಟ್ಟು ಬರೋದು. ಸುಮ್ನಿರು ಸುಮನ. ನಿಮ್ಮಮ್ಮ ತಮಾಷೆಗೆ ಹೇಳಿದ್ದನ್ನ ನಿನ್ ಗಂಡ ವ್ಯಂಗ್ಯ ಮಾಡೋದಕ್ಕೆ ಟ್ರೈ ಮಾಡ್ದ ಅಷ್ಟೇ. ಬರ್ತಿದ್ ಹಾಗೆ ಕೈಗೇನಾಯ್ತು ಅಂತ ಕೇಳ್ಬೇಕು ಅನ್ಕೊಂಡೆ. ಇದಾ ನಿನ್ ದೊಡ್ಡ ಮಗಳು ಅಳಿಯಂದ್ರು ಕೊಟ್ಟಿರೋ ಉಡುಗೊರೆ. ಅವ್ರೇನ್ ಮಾಡಿದ್ರು? ನಿಮ್ ಫಸ್ಟ್ ಹಸ್ಬೆಂಡು ಗುರಿ ಇಟ್ಟು ಶೂಟ್ ಮಾಡಿದ್ರು. ಏಯ್, ನೀನ್ ಬಾಯಿ ಮುಚ್ತೀಯಾ? ಹಾ, ಬುಲೆಟ್ ಗುರಿ ತಪ್ಪಿದ್ದಕ್ಕೇನೆ ಅದ್ ಹೋಗಿ ಅವ್ರ ಕೈಗೆ ತಾಕ್ತು. ಇಲ್ಲ ಅಂದ್ರೆ ಕೇಕ್ ತಿನ್ಬೇಕು ಅಂತ ಬಾಯಿ ತೆಗ್ದಿದ್ರಲ್ಲ, ಅದ್ರೊಳಗೆ ಹೋಗ್ತಿತ್ತು ಆ ಬುಲೆಟ್. ಏಯ್, ಈ ವ್ಯಂಗ್ಯಕ್ಕೇನು ಕಮ್ಮಿ ಇಲ್ಲ. ಎಷ್ಟು ಹೊತ್ತವರೆಗೂ ಹಾಗೇ ನಿಂತ್ಕೊಂಡಿರ್ತಾರೆ ದೊಡ್ಡ ಬೊಟ್ಟಮ್ಮ. ದೊಡ್ಡ ಬೊಟ್ಟಮ್ಮನ ನಾನು ಹಾಗೆ ಹೇಳ್ದ ಚಿಕ್ಕ ಮಾತೆ. ನಮ್ಮಮ್ಮನ ದೊಡ್ಡಮ್ಮ ಅಂತ ಹೇಳಕ್ ಹೋಗಿ ದೊಡ್ಡ ಬೊಟ್ಟಮ್ಮ ಅನ್ಬಿಟ್ಟ ನಂದೀಶ. ಅಷ್ಟೇ ನೈನಿ. ಎಲ್ರನ್ನೂ ಯಾವಾಗ್ಲೂ ಮಾತೆ ಅಂತ ಕರೆಯೋನು ಇವತ್ತು ದೊಡ್ಡಮ್ಮ ಅಂತ ಯಾಕೆ ಕರಿತಾ ಇದ್ದಾನೆ? ಯಾಕೆ ಹೇಳಿದ್ರು ಏನ, ನಮ್ಗ್ಯಾಕೆ? ಇಲ್ಲೇ ಇದ್ರೆ 100 ಪ್ರಶ್ನೆ ಕೇಳ್ತಾರೆ. ನಾವು ಒಳಗೆ ಹೋಗೋಣ ಬಾ. ಹೋಗ್ರಮ್ಮ, ಕೈಕಾಲು ತೊಳ್ಕೊಳ್ಳಿ. ಬ್ಯಾಗ್ ಇಲ್ಲಿ ಕೊಡಮ್ಮ. ಪರವಾಗಿಲ್ಲಮ್ಮ. ಅಮ್ಮನ ಪಕ್ಕದಲ್ಲೇ ದೊಡ್ಡ ಬೊಟ್ಟಮ್ಮ ಖಂಡಿತವಾಗ್ಲೂ ಇರ್ತಾಳೆ. ಇಬ್ರು ಏನ್ ಮಾಡಕ್ ಹೊರಟಿದ್ದಾರೆ ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಸುಮನ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಅತ್ತೆ. ಪಾಕೆಟ್ ಮನಿಗೋಸ್ಕರ ಹಾಸಿನಿ ಮುಂದೆ ಕೈ ಚಾಚಬೇಕಲ್ಲ ಅಂತ ಫೀಲ್ ಮಾಡ್ಕೋತಿದ್ಯಾ ಸುಮನ? ಬೇಕಾದ್ರೆ ನಾನು ನೆಕ್ಲೆಸ್ ಮಾರ್ತೀನಿ ಹೊರತು ಕೈ ಚಾಚಲ್ಲ. ಇವತ್ ಕೇಳ್ತೀಯ ಸುಮನಾ? ನಾನ್ ಯಾಕೆ ಕೇಳಿ? ನೋಡ್ತೀರಲ್ಲ ಚಿಕ್ಕ ಮಾತೆ, ಇವ್ರ ಬಾಯಲ್ಲಿ ಬಂದಿದೆ ಅಂತಂದ್ರೆ ಅದಾಗತ್ತೆ. ಸ್ವಲ್ಪ ಹುಷಾರಾಗಿರೇ ಸುಮ್ಮಿ. ಸುಮ್ಮನ ವಿಷಯದಲ್ಲಿ ಎಲ್ಲರೂ ತುಂಬ ಹುಷಾರಾಗಿರಬೇಕು. ಯಾಕೆ ವಿಕ್ರಾಂತ್ ಅವ್ರೆ? ನಿಮ್ಮ ತಾಯಿಯವರು ಬಂದಿದ್ದಾರಲ್ಲ ಅದಕ್ಕೆ.
ಅಯ್ಯೋ ಇಲ್ಲಿ ನೋಡು ನೋಡು ಹೋಗು ಶ್ಯಾಮ್ಲಾ, ನೀನ್ ಕೆಲ್ಸ ಶುರು ಮಾಡ್ಕೋ. ಅದು ಅಷ್ಟು ಸುಲಭವಾಗಿ ಆಗೋಂಥ ಕೆಲಸ ಅಲ್ಲ. ನೀನು ಉಲುಚಿ ಪುಟ್ಟಿನ ನೋಡ್ಬೇಕು ಅಂದ್ಯಲ್ಲ, ಬಾ ಹೋಗೋಣ. ಎತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ ಹೇಗ್ ಸಾಧ್ಯ ಆಗುತ್ತೆ? ನಿನ್ ಸೀರೆ ಸೆರ್ಗ್ನ ನನ್ ಸೆರ್ಗ ಗಂಟ್ ಹಾಕೊಂಡು ನನ್ ಪಕ್ಕದಲ್ಲೇ ಇರುವಾಗ ಮಗುನ ನಿನ್ ಕೈಲಿ ತಗೊಂಡ್ರೆ ಇಲ್ದೇ ಇರೋಂಥ ಸಮಸ್ಯೆ ಬರುತ್ತೆ. ಯಾರ ಜೊತೆ ಮಾತಾಡ್ತಿದ್ದೀರಾ ಆಂಟಿ? ನಾನ್ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ನನಗ್ ನಾನೇ ಮಾತಾಡ್ಕೊತಾ ಇದ್ದೀನಿ. ನಿಮ್ ಮಗಳು ಮೊಮ್ಮಗಳು ಅಲ್ಲಿರ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಆಂಟಿ? ಬನ್ನಿ ಬನ್ನಿ. ಅಬ್ಬಾ ಬೊಟ್ಟಿಟ್ರು ಒಂದ್ ನಿಮಿಷ ಕೂಡ ಉಳಿಸ್ಕೊಳಲ್ವಲ್ಲ ನೀನು? ಯಾರನ್ನ ಹೋತಿದ್ಯಾ ನೀನು? ಮಗುಗೆ ತಾಯಿ ಇಲ್ಲ ತಂದೆ ಹೋಲಿಕೆ ಬರುತ್ತೆ. ಇಲ್ಲ ಅಂದ್ರೆ ಸೋದರ ಮಾವನ್ ಹೊಳ್ತಾವೆ. ಹಾ ಆದ್ರೆ ಬನ್ನಿ. ಸುಮನಾ ವಿಷಯದಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆಯಲ್ಲ ಮಾವ. ನಾಗರಾಜನ್ ಹೋಲಿಕೆ ಇದೆಯೋ ದೊಡ್ಡಬೊಟ್ಟಮ್ಮನ್ ಹೋಲಿಕೆ ಇದೆಯೋ ಇದೆಲ್ಲ ಯೋಚಿಸ್ಬೋದು. ನೀವ್ ಅವ್ರ ವಿಷಯನೆಲ್ಲ ಯಾಕೆ ಹೇಳ್ತೀರಾ ಬಾವಾ? ಬ್ರೋ ಹೇಳಿದ್ರಲ್ಲೂ ಅರ್ಥ ಇದೆಯಲ್ಲ. ಉಲೂಚಿಗೆ ಇಬ್ರು ತಾಯಂದ್ರು. ನಮ್ಮ ಅತ್ತೆಗೆ ಇಬ್ರು ಗಂಡಂದ್ರಿದ್ದಂಗೆ. ಹೇಳೆ ತಮಟೆ ತಗೊಂಡು ಹೋಗಿ ಎಲ್ರಿಗೂ ಡಂಗುರ ಸಾರು. ಇದೇನ್ ಸೀಕ್ರೆಟ್ ಅಲ್ವಲ್ಲ ಅತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಇಲ್ಲಿ ಮೊದಲನೇ ಮಾವ ಬದುಕಿರೋ ವಿಷಯ ಇನ್ನು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗನ್ನಿಂದ ಕೈಗ್ ಶೂಟ್ ಮಾಡಿರೋ ವಿಷಯ ಇಷ್ಟೊತ್ತಿಗಾಗ್ಲೇ ಗೊತ್ತಾಗಿರ್ಬೇಕಲ್ವಾ? ಕ್ರೈಮ್ ನ್ಯೂಸ್ನ ಆಚೆ ಬರೋದಕ್ಕೆ ಬಿಡ್ಲಿಲ್ಲ. ನೀನ್ ಮೊದ್ಲಿಂದನೂ ಅಷ್ಟೇ ಅಲ್ವಾ? ಏನೋ ಇಂಡೈರೆಕ್ಟ್ ಆಗಿ ಮಾತಾಡಿ ಯಾರನ್ನ ಭಯಪಡ್ಸಕ್ ನೋಡ್ತಿದ್ಯಾ? ಅಯ್ಯೋ ಜಗಳ ಯಾಕೆ ಬಿಡಿಯಮ್ಮ. ಸುಮನ, ಮಗುಗೆ ಕಣ್ಕಪ್ನ ಸರಿ ಮಾಡು. ಹೇಗೆ? ಅದು ಕೂಡ ಗೊತ್ತಿಲ್ವಾ? ಮಕ್ಕಳು ಮಾತ್ರ ಬೇಕು ನಿಂಗೆ. ಮಕ್ಕಳು ಬೇಕು ಅಂತ ಅಲ್ಲ ವಿಕ್ರಾಂತ್, ಆಸ್ತಿ ಬೇಕು ಅಂತ. ನಿಜ ಹೇಳ್ದೆ. ನೀವ್ ತಿಂದು ಕುಡಿಯೋದಿಕ್ಕೆ ನಾನ್ ಆಸ್ತಿ ಮಾಡ್ಬೇಕಾ? ಸುಮನ, ಈ ಮಾತುಗಳೇ ನೀನ್ ಮಾತಾಡ್ಬೇಡ ಅಂತ ಹೇಳಿದ್ದು. ಕೊಬ್ಬರಿ ಎಣ್ಣೆ ತಗೊಂಡು ಕಾಡ್ಗೆ ಹಚ್ಚು, ಆಗದನ್ನ ಅಳಿಸಿ ಮತ್ತೆ ಹಚ್ಬೋದು. ನನ್ ಕೈಯೆಲ್ಲ ಕಲೆ ಆಗತ್ತೆ ಅಕ್ಕ. ಶ್ಯಾಮ್ಲಾ, ಹತ್ರ ಹೋಗಿ ಕಾಡ್ಗೆ ಹಚ್ಚು. ಆಗ ಉಲೋಚಿನ ನಾನು ಹತ್ರದಿಂದ ನೋಡ್ದಂಗಾಗತ್ತೆ. ಸುಮನ, ಎಷ್ಟು ಬದಲಾಗೋಗಿದ್ಯಾ ನೀನು. ಅಲ್ಲ ಯಾಕೆ ಹಾಗೆ ಹೇಳ್ತೀಯ? ಮತ್ತಿನ್ನೇನೆ, ನಿನ್ ಕೈಗೆ ಕೊಬ್ಬರೆಣ್ಣೆ ಹಚ್ಕೊಳ್ಳೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಹೇಳು? ಇರು, ನಾನೇ ಸರಿ ಮಾಡ್ತೀನಿ. ಅಮ್ಮ, ನಾನ್ ಒರೆಸ್ತೀನಿ ಬಿಡಮ್ಮ. ಪರವಾಗಿಲ್ಲಮ್ಮ. ಶ್ಯಾಮ್ಲಾ, ಈ ಕೆಲ್ಸ ನೀನೇ ಮಾಡು. ನಾನ್ ಮಾಡ್ತೀನಿ ಬಿಡು ನೈನಿ. ತಾಯಿ ಮಗಳ ಕೈಯಿಗೆ ಕೊಬ್ಬರಿ ಎಣ್ಣೆ ಅಂಟ್ಕೊಂಡಿದೆ. ಅದು ಕಾಡಿಗೆ ಅಷ್ಟೇ ಅಲ್ಲ, ಕಚ್ಚುವಂತ ಹಾವಿನ ಚಿತ್ರನ್ನು ಕೂಡ ಅದು ಅಳಿಸಿ ಹಾಕಿಬಿಡುತ್ತೆ. ಹಾವಿನ ಚಿತ್ರ ಅಂದ್ರೇನು? ಸ್ವಲ್ಪ ಅರ್ಥ ಆಗೋ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಏಯ್, ಅಂಥವ್ರ ಜೊತೆ ಮಾತಾಡಿ ನಮ್ ಟೈಮ್ ವೇಸ್ಟ್ ಮಾಡಬಾರ್ದು. ಉಲೂಚಿ ಎಷ್ಟು ಮುದ್ದಾಗಿದ್ದಾಳಲ್ವಾ ಶ್ಯಾಮ್ಲಾ? ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ರೆ ನೀನ್ ಸಿಕ್ಕಾಕೋಬಿಡ್ತೀಯ ನಾಗವೇಣಿ. ಖುಷಿಲ್ ನೀನು ಮೈ ಮರ್ತು ಮಾತಾಡ್ತಿದ್ಯಾ. ಕಾಡ್ಗೆ ಡಬ್ಬನ ನಿಮ್ಮಮ್ಮನ್ ಕೈಲ್ ಕೊಡು ಸುಮನಾ. ತಗೊಳಮ್ಮ, ನೀನೇ ಹಚ್ಚು. ಶ್ಯಾಮ್ಲಮ್ಮ, ಹೋಗ್ಲಿ, ನೀನಾದ್ರೂ ಸ್ವಲ್ಪ ನೀಟಾಗಿಡು. ಶ್ಯಾಮ್ಲಮ್ಮಂಗೆ ಅದೆಲ್ಲ ಗೊತ್ತಿದೆ, ಸುಮ್ಮನೆ ಇರೇ ನೀನು. ಮಕ್ಕಳು ಅಣ್ಣಮ್ಮ ಮಾರಮ್ಮ ಎಲ್ಲಮ್ಮಂತರ ಕಾಣಿಸ್ಲಿ ಅಂತನೋ ಏನೋ.
ಹಾಗಲ್ಲ ಕಣ, ದೃಷ್ಟಿ ಬೀಳ್ಬಾರ್ದು ಅಂತ ಹಚ್ಚೋದು. ಹಾ, ಹಾಗಾದ್ರೆ ನಿಮ್ಮಮ್ಮಂಗೆ ಕಾಯಿನ್ ಸೈಜ್ ಅಷ್ಟು ಕಾಡ್ಗೆ ಬೊಟ್ಟಿಡ್ಬೇಕು. ನನ್ಗಿಷ್ಟ ಇಲ್ಲ. ಹಾ, ನಿಮಗಿಷ್ಟ ಆಗತ್ತೆ ಇಷ್ಟ ಆಗಲ್ಲ ಅನ್ನೋದಲ್ಲ ಅತ್ತೆ. ನಿಮಗ್ ದೃಷ್ಟಿ ತಾಗ್ಬಾರ್ದು ಅಂತಂದ್ರೆ ದೃಷ್ಟಿ ಬೊಂಬೆ ತರ ರೆಡಿ ಮಾಡ್ಬೇಕಲ್ವಾ? ನೋಡಿದ್ಯಾ ನಿನ್ನ ತಲೆ ಹರಟೆಗೆ ಅವ್ರು ಹೇಗೆ ನಗ್ತಾ ಇದ್ದಾರೆ ಅಂತ. ಶ್ಯಾಮಲಾ, ಗುಂಡಿಗೆ ಹುಣ್ಣಿಮೆ ಚಂದ್ರನ್ ತರ ಹಚ್ಬೇಡ, ಅರ್ಧ ಚಂದ್ರನ ಆಕಾರದಲ್ಲಿ ಹಚ್ಚು. ನನ್ ಮಗಳು ಯುವರಾಣಿ ತರ ಕಾಣಿಸ್ತಾಳೆ. ಸಾಕು ಬಿಡಮ್ಮ, ಎಷ್ಟೊತ್ ಮಾಡ್ತೀಯಾ? ಅಯ್ಯೋ ನೈನಿ, ಅದು ಅಳಿಸೋದ್ರೆ ಕಷ್ಟ ಶ್ಯಾಮಲಾ. ಅಯ್ಯೋ ನೈನಿ, ನಾಗ ಚಿತ್ರನ ಅಳಿಸ್ಬಿಟ್ಟಿಯಲ್ಲಮ್ಮ. ಅದು ಹಚ್ಚೆ ಏನಲ್ಲ ಅಲ್ವಮ್ಮ? ಅಲ್ಲ. ಹಾಗಾದ್ರೆ ವರ್ಸಿದ್ರೆ ಹೊಟ್ಟೋಗುತ್ತೆ ಅನ್ಸುತ್ತೆ. ಅಯ್ಯೋ ಅಮ್ಮ, ನೈನಿ ಬೇಡಮ್ಮ, ಬೇಡ ಬೇಡ ನೈನಿ, ಬೇಡ. ಅಯ್ಯೋ ನೈನಿ ಬೇಡಮ್ಮ. ಈ ತರದ್ನೆಲ್ಲ ಯಾಕೆ ಬರ್ಸ್ಕೋತಿಯಮ್ಮ? ನೈನಿ, ನಾನು ಹೇಳೋದ್ ಕೇಳಮ್ಮ. ಉಲುಚಿ ರಾತ್ರಿ ಹೊತ್ತು ಹಾವಿನ ತರ ಬದಲಾಗ್ತಾಳೆ. ಅದಕ್ಕಿಷ್ಟ ಆಗತ್ತೆ ಅಂತ ಆ ಚಿತ್ರ ಬರ್ಸ್ಕೊಂಡ್ ಬಂದಿದ್ದಾಳೆ ಅನ್ಸತ್ತೆ. ಮತ್ತಿವಾಗ ದಳ್ಸೋಯ್ತಲ್ವಾ? ಅದೆಲ್ಲ ಹಾಗಿರ್ಲಿ, ಆದ್ರೆ ಆಂಟಿ ಸೀರೆ ಸೆರ್ಗಗೆ ಇನ್ನೊಂದ್ ಸೀರೆ ಯಾಕೆ ಕಟ್ಕೊಂಡಿದ್ದಾರೆ? ಹೌದಮ್ಮ, ನಿನ್ ಸೀರೆಗೆ ಇನ್ನೊಂದ್ ಸೀರೆ ಯಾಕೆ ಗಂಟು ಹಾಕೊಂಡಿದ್ಯಾ? ಉಟ್ಕೊಂಡಿರೋ ಸೀರೆ ಚಿಕ್ಕದಾಗತ್ತೆ ಅಂತ ಇನ್ನೊಂದ್ ಸೇರಿಸ್ಕೊಂಡಿದ್ಯಾ? ರೇಗಿಸ್ತಾ ಇದ್ದಾರೆ ಅನ್ಕೊಂಡು ಒಳಗ್ ಹೋಗಿ ಅದನ್ನ ಬಿಚ್ಬಿಡಿ ಅಮ್ಮ. ಬೇಗ ಹೋಗಮ್ಮ.
ಕೈಯಲ್ಲಿ ಬಂದ್ಬಿಡುತ್ತೆ ಅನ್ಕೊಂಡೆ. ನಾನ್ ತಗೋತೀನಿ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅಳಿಯಂದ್ರು ನನಗ್ ಕೊಟ್ಟಿರೋದನ್ನ ನೀನ್ ಯಾಕೆ ತಗೊಂಡೆ ನೈನಿ? ವಿಕ್ರಾಂತ್ ಅವ್ರು ಒಳ್ಳೆಯವ್ರಾಗಿರೋದ್ರಿಂದ ನೀನೇನ್ ಮಾಡ್ತಿದ್ಯಾ ಅಂತ ಕೇಳ್ತೇನೆ ಈ ಕೌಡೆನ ನೀನ್ ಕೇಳಿದ ತಕ್ಷಣ ಕೊಡಕ್ ರೆಡಿ ಆದ್ರು. ಆದ್ರೆ ನಾನಿದನ್ನ ನಿಂಗೆ ಕೊಡಲ್ಲ. ಯಾಕೆ ನೈನಿ? ನೀನೇನ್ ಮಾಡ್ತೀಯ ಅದನ್ನ ಇಟ್ಕೊಂಡು? ನಿಂಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಕೊಡ್ತೀನಿ. ಹೇಳಿ ಅತ್ತೆ. ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ಅದಕ್ಕೆ ಕೊಟ್ಬಿಡ್ತಾರೆ. ಮಾವನವರು ಅದೇ ಇವ್ರ ತಾತ ಶಂಕರ್ ಶಾಸ್ತ್ರಿಗಳು ಈ ಕವಡೆ ಹಾಕಿ ಜಾತಕ ನೋಡ್ಬೋದು ಅಂತ. ತಾತ ಯಾವತ್ತೂ ಹಾಗೆ ಮಾಡಲ್ಲಮ್ಮ. ಯಾಕೆ ನೀನ್ ಸುಳ್ಳು ಹೇಳಕ್ ನೋಡ್ತಿದ್ಯಾ? ಏನ್ ನೈನಿ, ನೀನ್ ಅಮ್ಮನ ಮೇಲೆ ಅನುಮಾನ ಪಡ್ತಿದ್ಯಾ? ಸೀರೆ ಹೋಗ್ತಾ ಇದೆ ಅದಕ್ಕೆ. ಹೋಗ್ತಾ ಇಲ್ಲ ವಿಕ್ರಾಂತ್ ಅವ್ರೆ. ದೊಡ್ಡ ಬೊಟ್ಟಮ್ಮ ತಗೊಂಡು ಹೋಗ್ತಾ ಇದ್ದಾಳೆ. ಹಾವು ರೂಪದಲ್ಲಿ ಕೂಡ ಕಾಣಿಸ್ಲಿಲ್ಲ ಅದಕ್ಕೆ. ಅಷ್ಟು ಬೇಗ ಅವಳದನ್ನು ತಗೊಂಡು ಹೋದ್ಲು. ಮನೆ ಒಳಗೆ ಮಾತ್ರ ಯಾರಿಗೂ ಗೊತ್ತಾಗ್ದಿರೋ ಹಂಗೆ ಕರ್ಕೊಂಬಂದ್ರು ನಮ್ಮಮ್ಮ. ಏನ್ ಹೇಳ್ತಿದ್ಯಾ ನೈನಿ? ಬಾಲ್ಕನಿಯಿಂದ ನಿಮ್ಮಿಬ್ರು ನೋಡ್ದೆ ಅಮ್ಮ. ನೀನು ಅವಳ ಸೀರೆ ಸರಿಗೆ ಕಟ್ಕೊಂಡಾಗ್ಲೇ ನನಗೆ ಅನುಮಾನ ಬಂತು. ನಾನು ಯಾರ ಹತ್ರ ಹೇಳಲ್ಲ ಬಿಡಿ ಅದಕ್ಕೆ. ಸುಮ್ಮನಾಗಿ ಗೊತ್ತಾದರೆ ಅತ್ತೆ ಮೇಲೆ ರೇಗಾಡ್ಬೋದು ಅಂತ ನಾನು ಸುಮ್ಮನೆ ಇದ್ದೀನಿ. ದೊಡ್ಡ ಬೊಟ್ಟಮ್ಮನ ಸೀರೆನ ಯಾರು ಗುರ್ತು ಹಿಡಿದೇ ಇರೋದಕ್ಕೆ ಸರಿ ಹೋಯ್ತು. ಹೌದು ಅತ್ತೆ. ಈ ಕಾಲದಲ್ಲಿ ಜನ ಮನೆಯವ್ರನ್ನೇ ನಂಬಲ್ಲ. ಅಂಥದ್ರಲ್ಲಿ ಸರ್ಪ ಜಾತಿಗೆ ಸೇರಿರೋ ದೊಡ್ಡ ಬೊಟ್ಟಮ್ಮನ ನಂಬಿದ್ರೆ ಅದರಿಂದ ನಿಮಗೆ ಅಪಾಯ ಆಗುತ್ತೆ. ಇದ್ರ ಮೇಲೆ ನಾನು ನಿಮಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಹೆತ್ತಿರೋ ಇಬ್ಬರು ಹೆಣ್ಮಕ್ಳೇ ಈ ಮನೆ ಸೊಸೆದಿರು. ಇಷ್ಟು ಒಳ್ಳೆ ಮಾತಲ್ಲಿ ಯಾರು ಹೇಳಲ್ಲಮ್ಮ. ನೀನೇನಾದ್ರೂ ಕೇಡ್ ಮಾಡಬೇಕು ಅನ್ಕೊಂಡು ಈ ಮನೆಗೆ ಬಂದಿದ್ರೆ ಅದೇನು ಅಂತ ನನಗೆ ಹೇಳಿ ಇಲ್ಲಿಂದ ಹೊರಟೋಗು. ಯಾಕೆ ಹೀಗೆ ಹೇಳ್ತಿದ್ಯಾ ನೈನಿ? ಉಲೂಚಿ ಪುಟ್ಟಿನ ನೋಡ್ಬೇಕು ಅಂತ ನಾಗವೇಣಿ ಬಂದಿದ್ದು. ನಿನ್ನ ಹಾಗೆ ನಂದು ಒಳ್ಳೆ ಮನ್ಸೆ ಅಲ್ವಾ? ಪಾಪ ಅಂತ ಸೆರ್ಗ ಗಂಟ್ ಹಾಕಿ ಮನೆ ಒಳಗೆ ಕರ್ಕೊಂಡು ಬಂದೆ. ನಿನ್ ಕೈಲಿದ್ದ ಹಾವಿನ ಚಿತ್ರನ ನಾನು ಅಳಿಸಿದ ತಕ್ಷಣ ಎಲ್ರಿಗೂ ಕಾಣಿಸ್ಬೋದು ಅಂತ ದೊಡ್ಡ ಬೊಟ್ಟಮ್ಮ ಅಲ್ಲಿಂದ ಹಾಗೆ ಹೊರಟೋದ್ಲು. ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಬೇರೆನೇ ಆಗಿರೋದು. ಹೋಗಿ ಸ್ನಾನ ಮಾಡು. ನಿನ್ ಮೈ ಮೇಲೆ ಹಾವು ಹರಿದಿದೆ. ಕವಡೆ ಕೂಡ ತಗೊಂಡು ಹೊರಟೋದ್ಲು ನೈನಿ. ಈಗ ನಾನು ಏನ್ ಮಾಡ್ಲಿ?